ಎಲ್ರಿಗೂ ನಮಸ್ಕಾರ ರೀ. ಮತ್ತೊಂದು ರೆಸಿಪಿ ಜೊತೆ ಬಂದೇನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕ ಸೈಡು ಭಾಳ ಅಂದ್ರೆ ಭಾಳ ಫೇಮಸ್ ಇದೆ ಜುನ್ಕ ಮಾಡೋದು. ಇಲ್ಲಿ ನೋಡಿರಿ, ಜುನ್ಕಕ್ಕೆ ನಾನು ಬಂದುಬಿಟ್ಟು ಈರುಳ್ಳಿ, ಟೊಮೆಟೊ 2 ಟೊಮೆಟೊ ತೊಗೊಂಡಿನಿ, ಮತ್ತು ಈರುಳ್ಳಿ 1 ತೊಗೊಂಡಿನಿ, ಮತ್ತು ಕೊತ್ತಂಬರಿ, ಹಸಿ ಕಡ್ಲೆ ಹಿಟ್ಟು ಮತ್ತು ನೀರು. ಇಲ್ಲಿ ಬಂದುಬಿಟ್ಟು ನೋಡಿರಿ, ಹಸಿ ಕಡ್ಲೆ ಹಿಟ್ಟು ಬಂದುಬಿಟ್ಟು ಒಂದು ಕಡೆ ಸೈಡ ಹಸಿ ಕಡ್ಲೆ ಹಿಟ್ಟು ತೊಗೊಂಡು ಮಾಡ್ತಾರೆ, ಒಂದು ಕಡೆ ಹೆಸರು ಹಿಟ್ಟು ಬಂದುಬಿಟ್ಟು ಜುನ್ಕಕ್ಕಂತನ ಜುನ್ಕದ ಹಿಟ್ಟು ಹಾಕಿಸ್ತಾರೆ. ಹೆಸರು ಹಿಟ್ಟನ್ನ ಮಾಡಿದ್ರೆ ಇನ್ನೂ ಟೇಸ್ಟ್ ಆಕತಿ, ಅದು ಒಂದು ವಿಡಿಯೋ ಮಾಡ್ತೇನೆ ಹೆಸರು ಹಿಟ್ಟಿನಾಗ. ಇಲ್ಲಿ ಬಂದುಬಿಟ್ಟು ನಾನಿವತ್ತು ಹಸಿ ಹಿಟ್ಟನ್ನೇ ಮಾಡಕ್ಕೆ ಬಂದೇನೆ. ಹಸಿ ಹಿಟ್ಟಿಗೆ ನೋಡಿರಿ, ಇಲ್ಲಿ ಬಂದುಬಿಟ್ಟು ನಾನು ಇದಕ್ಕೆ ಬಂದುಬಿಟ್ಟು ಇನ್ನೂ ಟೇಸ್ಟ್ ಆಗೋದಂದರೆ ಇದು ಹಸಿ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಆಕತಿ. ಇಲ್ಲಿ ಬಂದುಬಿಟ್ಟು ನಮ್ಮದು ಖಾರ ಇತ್ತು, ಕೆಂಪು ಮೆಣಸಿನ್ಕಾಯಿ ಖಾರ. ಅದು ಮೆಣಸಿನ್ಕಾಯಿ ಜಾಸ್ತಿ ಇರೋದಕ್ಕೆ ಇದಕ್ಕೆ ಹಂಗೆ ಒಗ್ಗರಣೆಗೆ ಅದು ಬರುತ್ತಂತೇಳಿ ಸ್ವಲ್ಪ ಹಂಗೆ ಇದನ್ನು ಮಾಡಿ ಇಟ್ಕೊಂಡಿದ್ದು, ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು. ಆಮೇಲೆ ಇಲ್ಲಿ ನೋಡಿರಿ, 1 ಟೇಬಲ್ ಸ್ಪೂನು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಒಂದು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈಗ ಟೊಮೆಟೊ ಹಾಕೋಣ. ನೋಡಿ, ಸ್ವಲ್ಪ ಉಪ್ಪಾಗುತ್ತೆ, ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೋದು. ಆಮೇಲೆ ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದಂಥ ಖಾರನ ಹಾಕ್ಕೊಳ್ತೀನಿ, ಕೆಂಪು ಖಾರ. ನೀವು ಬೇಕಾದ್ರೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು ಹಸಿ ಖಾರ ಇದ್ದರೆ ಅದನ್ನಾದರೂ ಹಾಕ್ಕೋಬೋದು, ಇಲ್ಲ ಒಣ ಖಾರದ್ದು ಮಾಡ್ಕೋತೀನಿ ಅಂದರೆ ಒಣ ಖಾರ ಹಾಕ್ಕೊಂಬಿಟ್ಟು ಅದನ್ನಾದ್ರೂ ಹಾಕ್ಕೋಬೋದು. ಇದೊಂದು ಸ್ವಲ್ಪ ಜಾಸ್ತಿ ಖಾರ ಐತ್ರಿ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ತೀವಿ. ಇದು ಮಿಜ್ಕರ ಏನು ಮಾಡ್ಕೊಳ್ಳೋದು ಅಂತಂದರೆ, ಏನು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೇನು ಬೆಲ್ಲ ಮತ್ತು ಇವು ಕೊತ್ತಂಬರಿ ಬೆಲ್ಲ ಅದು ಹಾಕ್ಕೊಳ್ಳೋದೆ ಅಷ್ಟೇ. ಇದನ್ನು ಏನು ಮಾಡಬೇಕು, ಹುಣಸೆ ಅನ್ನೋದು ಏನು ಹಾಕ್ಕೋಬಾರ್ದು, ಬೆಲ್ಲ ಹುಣಸೆ ಹಣ್ಣು ಬಿಟ್ಬಿಟ್ಟು ಉಳಿದಿದ್ದು ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಇವು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಬಿಟ್ಟು ರುಬ್ಕೋಬೇಕು. ನಾವು ಮಿಜ್ಕರ ಮಾಡ್ಬೇಕಾದ್ರೆ ಮಾತ್ರ ಬೆಲ್ಲ ಹುಣಸೆಯನ್ನು ಹಾಕಿರ್ತೀವಿ, ಇದಕ್ಕೆ ಹಾಕಬಾರ್ದು ಅಷ್ಟು. ಆಮೇಲೆ ನೋಡಿರಿ, ಇನ್ನೊಂದು ಏನು ಬಂದು ಅಂದರೆ, ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೆ, ಅವಾಗಲೇ ನೆನಪು ಹಾರಿದ್ದೆ ಹುಣಸೆ. ಇಲ್ಲಿ ನೋಡಿರಿ, ಅವಾಗಲೇ ಮರ್ತಿದ್ದೆ ಹೇಳೋದು, ಹುಣಸೆ ಹಣ್ಣೊಂದು ಸ್ವಲ್ಪ ಇಟ್ಕೊಂಡು ಹಾಕ್ಕೋಬೇಕು. ಅದಕ್ಕೆ ಟೊಮೆಟೊ 2 ಹಾಕ್ಕೊಂಡಿರ್ತೀರ. ಆದರೂ ಕಡ್ಲೆ ಹಿಟ್ಟು ಜುನ್ಕ ಅಂತಂದರೆ ಸ್ವಲ್ಪ ಇದನ್ನು ಆಗುತ್ತೆ, ಹಿಟ್ಟು ಒಗ್ಗರಾಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಇದನ್ನು ಹುಣಸೆ ಹಣ್ಣು ರಸನ ಏನು ಮಾಡ್ಕೊಳ್ಳೋಣ, ಹಾಕ್ಕೊಳ್ಳೋದನ್ನು
ಹುಣಸೆಹಣ್ಣಿನ ರಸ ಹಾಕ್ಕೊಂಡು ನೋಡಿರಿ, ಹಾಕ್ಕೊಂಡು ಸ್ವಲ್ಪ ಈಗ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ನೋಡಿರಿ ನಿಮ್ಗೆ ಯಾವ ಇದಕ್ಕೆ ಬೇಕಾ ಸ್ವಲ್ಪ ಮಾಡ್ಕೊತಿದ್ರೆ ಸ್ವಲ್ಪ ನೀರು ಹಾಕ್ಕೊಡ್ರಿ, ಇಲ್ಲ ಜಾಸ್ತಿ ಬೇಕಂದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಡ್ರಿ ಎಲ್ಲದ್ರದ್ದು. ನೋಡಿ ಇಷ್ಟು ಸಾಕು ನಮ್ಮ ಮನೆ ಜುನ್ಕ. ಆಮೇಲೆ ಇದನ್ನು ಕುದಿಯಕ್ಕೆ ಬಿಡೋಣ. ಈಗ ಹಾಕೊಂಡು ಸ್ವಲ್ಪ ಅರಿಶಿನ ಒಂದು ಚುಕ್ಕ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ. ಈಗ ಅದು ಹೆಸರು ಬರಕ್ಕೆ ಬಿಡಬೇಕು, ಅಂದ್ರೆ ಕುದಿ ಬರಕ್ಕೆ ಬಿಡಬೇಕು. ಈಗ ಉಪ್ಪಿಟ್ಟಿಗೆ ಯಾವ ಥರ ಹೆಸರು ಬರ್ತೈತಿ ಆ ಥರ ಹೆಸರು ಬಂದಿಂದ ಇದು ಏನು ಕಡ್ಲಿ ಹಿಟ್ಟೈತಿ ಇದನ್ನು ಹಾಕಿ ತಿರ್ಕೋಬೇಕು. ಮತ್ತು ನೋಡಿರಿ ಹಿಟ್ಟನ್ನ ಇದನ್ನು ನೀವು ಗಂಟು ಭಾಳ ಆಗತ್ತಿ ಅಂತಂದ್ರೆ ಒಂದು ನೀರನ್ನೇ ಕಲಿಸ್ಕೊಂಡಾದ್ರೂ ನೀವು ಏನು ಮಾಡ್ಕೋಬೋದು, ತಿರ್ಕೋಬೋದು ಜುನ್ಕಾನ. ಆದ್ರೆ ನಮ್ಮ ಮನ್ಯಾಗ ನೀರನ್ನೇ ಮಾಡಿದ್ರೆ ಅದು ಇಷ್ಟ ಟೇಸ್ಟ್ ಆಗಲ್ಲ ಅಂತಾರೆ. ಅದಕ್ಕೋಸ್ಕರ ಏನು ಮಾಡೋದೈತೆ ಅಂದ್ರೆ ಇಲ್ಲಿ ಒಣ ಹಿಟ್ಟನ್ನು ಹಾಕಿ ನೋಡಿರಿ ತಿರುಗ್ತೈತಿ. ನೋಡಿರಿ ಕಡಲೆ ಹಿಟ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ, ಸ್ವಲ್ಪ ಇದನ್ನು ಕಡಿಮೆ ಆಯಿತು. ಈಗ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಇದನ್ನೇನು ಮಾಡಬೇಕೀಗ ತಿರುಕೋಬೇಕು. ತಣ್ಣೀರು ರೊಟ್ಟಿದು ಇದ್ರೆ ನೋಡಿರಿ ಈ ಥರ ಜುನ್ಕ ತಿರುಗ್ಕೊಂಡ್ಬಿಟ್ಟು ಅದ್ರ ಜೊತೆ ಮಸ್ತ್ ಟೇಸ್ಟ್ ಆಗ್ತೈತಿ ತಣ್ಣೀರು ರೊಟ್ಟಿ ಜೊತೆ. ನೋಡಿ ಗಂಟದು ಬೇಗ ಬಿಡ್ತೈತಿ. ಇದಕ್ಕೇನು ಈಗ ಬಂದು ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಭಾಳ ಅಂದ್ರೆ ಭಾಳ ಗಂಟು ಆಗಿದ್ರೆ ನಿಮ್ದು ಅಕಸ್ಮಾತ್ ಏನು ಮಾಡಬೇಕು, ಸ್ವಲ್ಪ ತಣ್ಣೀರು ತೊಗೋಬೇಕು, ಇದಕ್ಕೆ ಗೊಜ್ಜಬೇಕು. ಹಿಂಗೆ ಇವಾಗ ನಿಮ್ದು ಏನು ಜಾಸ್ತಿ ಗಂಟದು ಆಗಿತ್ತಪ್ಪ ಅಂತಂದ್ರೆ ಅದು ಬಂದ್ಬಿಟ್ಟು ಬೇಗ ಇನ್ನೂ ಬಿಟ್ಕೋತದೆ. ಈ ಥರ ಮಾಡಿಕೊಂಡು ಸ್ವಲ್ಪ ಈ ಥರ ಮಾಡಿದಾಗ ಯಾವಾಗಲೂ ಗಂಟೆ ಆಕೈತೆ ಅಂದ್ರೆ ನೀವೇನು ಮಾಡ್ಕೋಬೋದು, ನೀರು ಹಾಕ್ಕೊಂಡು ಕಲಸ್ಕೊಂಡಾದರೂ ಹಾಕ್ಕೊಡ್ರಿ. ಏನು ಅದೇನೇನು ಇದನ್ನಾಗಲ್ಲ, ಚೆನ್ನಾಗೇ ಬರುತ್ತೆ ಅದು. ಅಷ್ಟು ಚೆನ್ನಾಗೈತೆ. ಸ್ವಲ್ಪ ತಣ್ಣೀರು ಗೊಜ್ಕೊಂಬಿಟ್ರೆ ಇರೋ ಗಂಟೆಲ್ಲ ಬಿಟ್ಕೊಂಡ್ಬಿಡ್ತಾವೆ.
ಆ ಜುಲ್ಕ ಇನ್ನೂ ಮಸ್ತ್ ಟೇಸ್ಟ್ ಆಕೈತಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೋದ್ಮೇಲೆ ನೋಡಿ ಒಂದ್ಸಲ ಈ ಥರ ಮಾಡ್ಕೊತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಗ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.